ಈ ಅಳೋದಿದೆಯಲ್ಲ ತುಂಬಾ ಈಸಿ. ಈರುಳ್ಳಿ ಕೊಯ್ದರೂ ಸಾಕು ಅಳು ಬಂದ್ಬಿಡುತ್ತೆ. ಆದರೆ ಕಣ್ಣಲ್ಲಿ ನೀರು ಬರೋ ಥರ ನಗಿಸ್ಬೇಕು ಅಂದರೆ ಆ ಕಾಮಿಡಿಗೆ ಎಷ್ಟು ತೂಕ ಇರಬೇಕು ನೀವೇ ಯೋಚನೆ ಮಾಡಿ. ನವೀನ್ ಸಾಗರ್ ಅವರು ಅವರ ತೂಕನ ಮೇಂಟೈನ್ ಮಾಡಿದಷ್ಟು ಚೆನ್ನಾಗಿ ಅವ್ರ ಬರವಣಿಗೆಯಲ್ಲಿರೋ ತೂಕನೂ ಮೇಂಟೈನ್ ಮಾಡಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಅವರ ವ್ಯಂಗ್ಯದಲ್ಲಿ ಸುಮಾರು ಅಂಗಾಂಗಗಳಿದೆ. ತುಂಬ ಡೀಪಾಗಿ ಹೋದರೆ ಆ ಅಂಗಾಂಗಗಳಲ್ಲಿರೋ ವಿಷಯ ಸಿಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಡೀಪಾಗಿ ಹೋದರೆ ತಾನೇ ಅಂಗಾಂಗಗಳು ವಿಷಯಗಳು ಸಿಗೋದಕ್ಕೆ ಸಾಧ್ಯ. ಈ ಡಬಲ್ ಮೀನಿಂಗ್ ಕೂಡ ನವೀನ್ ಸಾಗರ್ ಅವರಿಂದನೇ ಬಂದಿರೋ ಅಂಟರೋಗ. ಎನಿವೇಸ್, ಅವರ ಬರವಣಿಗೆ ನಾವು ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀವಿ, ಇಷ್ಟಪಡ್ತಾ ಇದ್ದೀವಿ. ಆ ಎಲ್ಲ ಬರವಣಿಗೆಗಳ ಶೇಖರಣೆ ಇವತ್ತು ನವೀನ ಕಾಲದಲ್ಲಿ ಗುಡುಗುಡು ಅಂತ ಒಂದು ಬುಕ್ಕಾಗಿ ನಿಮ್ಮ ಮುಂದೆ ಬರ್ತಾ ಇದೆ. ಅದಕ್ಕೆ ಒಳ್ಳೆ ವಿಶೇಷ ಹೇಳೋಣ ಅಂತ. ಆಲ್ ದಿ ಬೆಸ್ಟ್ ನವೀನ್ ಸಾಗರ್. ಕ್ಯಾಮರಾಮ್ಯಾನ್ ಅಶ್ವಿನಿ ಜೊತೆ ನವೀನ್ ಕೃಷ್ಣ. ಟಾಟಾ ಬಾಯ್, ಸಿ ಯು. ನವೀನ್ ಸಾಗರ್ ಅ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಾನು ಪ್ರೀತಿಯಿಂದ ಅಣ್ಣ ಅಂತ ಕರಿತೀನಿ. ಅವನು ಕೂಡ ಅಷ್ಟೇ ನನ್ನ ತುಂಬಾ ಪ್ರೀತಿಯಿಂದ ತಮ್ಮ ಅಂತ ಒಪ್ಕೊಂಡಿದ್ದಾನೆ. ನವೀನ್ ಸಾಗರ್ ಬರವಣಿಗೆಯ, ನವೀನ್ ಸಾಗರ್ ಸ್ಟೇಟಸ್ ಗಳ ಅತಿ ದೊಡ್ಡ ಫ್ಯಾನ್ ನಾನು. ಅಂಡ್ ನವೀನ್ ಸಾಗರ್ನ ಬುಕ್ ಬಿಡುಗಡೆ ಆಗ್ತಿದೆ ಅಂತಂದ್ರೆ ನನಗಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ ಅಂತ ಅನ್ಕೊಳ್ತೇನೆ. ಅದಕ್ಕೋಸ್ಕರ ಕಾದ್ ನೋಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಅಣ್ಣ. ಐ ಲವ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ. ನವೀನ್ ಸಾಗರ್ ನವೀನವಾದ ಒಂದು ಸಾಗರ. ಸಾಗರಗಳು ಉದ್ಭವ ಆಗುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಹಾಗಲ್ಲ. ಸಾಗರದಲ್ಲಿ ಏನೆಲ್ಲ ಇರುತ್ತೆ, ಹಾಗೆ ಈ ನಮ್ಮ ನವೀನ್ ಸಾಗರ. ಗೆಳೆಯ ಪ್ರಕಾಶ್ ಹೆಗಡೆ ಮೂಲಕ ಪರಿಚಯವಾದಂತಹ ಈ ನವೀನ್ ಸಾಗರ್ ಮನಸ್ಸಿಗೆ ಹತ್ತಿರವಾಗುವಂತಹ ಕಥೆಗಳನ್ನು, ಲೇಖನಗಳನ್ನು ಬರೆಯುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ನವೀನ್ ಸಾಗರನ ಲೇಖನಗಳ ಪುಸ್ತಕ ಹೆಚ್ಚು ಓದುಗರಲ್ಲಿ ತಲುಪಲಿ, ಈ ಪುಸ್ತಕ ಯಶಸ್ವಿಯಾಗಲಿ ಎಂದು ಹಾರೈಸಿ ನವೀನ್ ಸಾಗರನಿಗೆ ಶುಭ ಕೋರುತ್ತೇನೆ. ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ.